ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ 4ರಲ್ಲಿ ಬ್ಲಾಕ್ 4ರಲ್ಲಿರುವಂಥ ಮುಖ್ಯವಾದಂತಹ ಪ್ರಶ್ನೆಗಳನ್ನು ತಿಳ್ಕೊಳ್ತಾ ಹೋಗುವ. ಈಗಾಗಲೇ ನಾವು ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣದ ಬಗ್ಗೆ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣವನ್ನು ತಿಳ್ಕೊಳ್ಳೋ ಮುಖ್ಯವಾಗಿರುವಂಥ ಪ್ರಶ್ನೆ. ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಮಂತ್ರಿಯೂ ಸಹ ಕಾರ್ಯಾಂಗದ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾನೆ. ಪ್ರತಿ ಮಂತ್ರಿಯ ನಿಯಂತ್ರಣದಲ್ಲಿ ಅನೇಕ ಮಂದಿ ಆಡಳಿತದ ಉನ್ನತಾಧಿಕಾರಿಗಳು, ಅಧೀನ ಅಧಿಕಾರಿಗಳು ಕಾರ್ಯಮಗ್ನರಾಗಿರುವುದನ್ನು ಕಾಣಬಹುದು. ತನ್ನ ಇಲಾಖೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಸಂಬಂಧಪಟ್ಟ ಮಂತ್ರಿ ಜವಾಬ್ದಾರನಾಗಿರುತ್ತಾನೆ. ಇಲ್ಲಿ ತಿಳಿಸಿರುವಂತೆ ಕ್ಯಾಬಿನೆಟ್ ಸರ್ಕಾರದ ಒಂದು ಪ್ರಮುಖ ಲಕ್ಷಣ ಶಾಸಕಾಂಗಕ್ಕೆ ಮಂತ್ರಿಮಂಡಲದ ಸಾಮೂಹಿಕ ಹೊಣೆಗಾರಿಕೆ ಹಾಗೂ ವೈಯಕ್ತಿಕ ಹೊಣೆಗಾರಿಕೆ ಆಗಿರುವಂಥದ್ದು. ಅಲ್ಲಿ ಸೇವಾ ಸಿಬ್ಬಂದಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ತಪ್ಪಿಗೆ ತನಗೆ ಅರಿವಿಲ್ಲದಿದ್ದಾಗಿ ಕೂಡ ಆ ಒಂದು ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿ ವೈಯಕ್ತಿಕ ಹೊಣೆಗಾರಿಕೆ ಹೊತ್ತು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾನೆ. ಕಾರ್ಯಾಂಗ ಈ ಒಂದು ಕೆಳಕಂಡ ವಿಧಾನದಿಂದ ಆಡಳಿತವನ್ನು ನಿಯಂತ್ರಿಸುತ್ತದೆ. ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣದಲ್ಲಿ 1. ಆಯವ್ಯಯದ ನಿಯಂತ್ರಣ, 2. ರಾಜಕೀಯ ನಿರ್ದೇಶನ, 3. ಸ್ಥಾನಭರ್ತಿ ವಿಧಾನ, 4. ನಿಯೋಜಿತ ಶಾಸನಾಧಿಕಾರ. ಮೊದಲನೇದಾಗಿ ಆಯವ್ಯಯ ನಿಯಂತ್ರಣ ಮಾಡುವಂಥದ್ದು. ಆಯವ್ಯಯ ಅಂತ ಹೇಳಿದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಯಂತ್ರಣ ಮಾಡುವಂಥದ್ದು. ಪ್ರತಿ ಇಲಾಖೆಗೆ ನಿಗದಿಪಡಿಸಿರುವಷ್ಟು ಹಣ ಮತ್ತು ಕಾರ್ಯನಿರ್ವಹಿಸಲು ಬೇಕಾದಷ್ಟು ಸಿಬ್ಬಂದಿಯನ್ನು ಒದಗಿಸುವ ಮುಖೇನ ಆಯವ್ಯಯ ಆಡಳಿತದ ಮೇಲೆ ತನ್ನ ಪರಿಣಾಮಕಾರಿಯಾದ ನಿಯಂತ್ರಣವನ್ನು ಹೊಂದಿದೆ ಎಂದು ಹೇಳಬಹುದು. ಕಾರ್ಯಾಂಗ ಆಯವ್ಯಯ ಅಂದಾಜು ಪಟ್ಟಿ ನಿಗದಿಪಡಿಸಿರುವ ಹಣವನ್ನಷ್ಟೇ ಖರ್ಚು ಮಾಡಬೇಕೇ ವಿನಃ ಮಿತಿಮೀರಿ ಆ ಒಂದು ಹಣವನ್ನು ಖರ್ಚು ಮಾಡುವ ಹಾಗಿಲ್ಲ. ತನಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ 1 ಪೈಸೆಯನ್ನು ಕೂಡ ಖರ್ಚು ಮಾಡುವಂತಿಲ್ಲ. ಯಾಕಂದರೆ ಸಂಬಂಧಪಟ್ಟ ಅಧಿಕಾರಿಯ ಅನುಮತಿಯನ್ನು ಪಡಿಬೇಕು. ಮಾಡುವಂತಹ ಪ್ರತಿ ವೆಚ್ಚವೂ ಸಹ ಹಣಕಾಸಿನ ನಿಯಮಾವಳಿಗೆ ಅನುಗುಣವಾಗಿರಬೇಕು. ಮಾಡುವಂತಹ ಖರ್ಚಿಗೆ ಲೆಕ್ಕವನ್ನು ಇಟ್ಟಿರಬೇಕಾಗ್ತದೆ. ಕಾರಣ ಪ್ರತಿ ವರ್ಷದ ಕೊನೆಯಲ್ಲಿ ಮಾಡಿದ ಖರ್ಚು ಮತ್ತು ಆದಾಯದ ಮೇಲೆ ಲೆಕ್ಕಶೋಧಕರಿಂದ ತನಿಖೆ ಇರುತ್ತದೆ. ಈ ರೀತಿಯಾಗಿ ಇಲಾಖೆಗೆ ಅಗತ್ಯವಿರುವಷ್ಟು ಹಣ, ಸಿಬ್ಬಂದಿಯನ್ನು ಒದಗಿಸುವ ಮುಖೇನ ಕಾರ್ಯಾಂಗ ಆಡಳಿತವನ್ನು ನಿಯಂತ್ರಿಸುತ್ತದೆ. 2ನೇದಾಗಿ ರಾಜಕೀಯ ನಿರ್ದೇಶನ. ಕಾರ್ಯಾಂಗಕ್ಕೆ ನಿಯಂತ್ರಿಸುವ ಹಾಗೂ ಮೇಲ್ವಿಚಾರಣೆ ಮಾಡುವ ಅಧಿಕಾರವಿದೆ. ಪ್ರತಿ ಇಲಾಖೆಯನ್ನು ನೋಡಿಕೊಳ್ಳುವ, ನಿರ್ದೇಶಿಸುವ ಅಧಿಕಾರ ಕಾರ್ಯಾಂಗಕ್ಕಿದೆ. ಧ್ಯೇಯ ಧೋರಣೆಗಳನ್ನು ರಚಿಸಿ ಅದು ಕಾರ್ಯಗತವಾಗುವಂತೆ ಎಚ್ಚರಿಕೆ ವಹಿಸುತ್ತಾನೆ ಹಾಗೂ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡುತ್ತಾನೆ. ಕಾರ್ಯಾಂಗದ ಗಮನಕ್ಕೆ ಬಾರದೆ ಯಾವ ಮುಖ್ಯವಾದ ನಿರ್ಣಯಗಳನ್ನು ಕೈಗೊಳ್ಳುವ ಹಾಗಿಲ್ಲ. ಎಲ್ಲ ಅಧಿಕಾರಿಗಳು ಈತನಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಕೆಳಗಿನ ಕಾರ್ಯದರ್ಶಿಗಳಿಗೆ ಅಂತಹ ಮಹತ್ವವೇನೂ ಇರುವುದಿಲ್ಲ. ಕಚೇರಿಗೆ ಸಂಬಂಧಪಟ್ಟ ಪ್ರತಿ ದಾಖಲೆ, ಫೈಲುಗಳು, ಇನ್ನಿತರ ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಇವನ್ನಲ್ಲದೆ ಇನ್ನಾರೂ ಪರಿಶೀಲನೆ ಮಾಡುವ ಅಧಿಕಾರ ಇರುವುದಿಲ್ಲ. ಇಲಾಖೆಯ ನೀತಿ ನಿಯಮಗಳಿಂದ ಒಳಗೊಂಡ ಪ್ರತಿ ದಾಖಲೆಗಳ ಮೇಲ್ವಿಚಾರಣೆ ಹಾಗೂ ಇಲಾಖೆಯ ವ್ಯವಸ್ಥೆಯನ್ನು ಸರಿಪಡಿಸಿ ಅದರ ಮೇಲ್ವಿಚಾರಣೆ ಕಾರ್ಯವೈಖರಿಯ ಬಗ್ಗೆ ನಿಯಂತ್ರಿಸುತ್ತಾನೆ. ಈ ರೀತಿಯಾಗಿ ಧ್ಯೇಯ ಧೋರಣೆ ರೂಪಿಸುವಲ್ಲಿ ಕಾರ್ಯಾಂಗ ಮಾರ್ಗದರ್ಶನ ನೀಡುತ್ತದೆ. ಈ ರೀತಿಯಾಗಿ ಮಾರ್ಗದರ್ಶನ ನೀಡುವ ಮುಖೇನ ಕಾರ್ಯಾಂಗ ಆಡಳಿತವನ್ನು ನಿಯಂತ್ರಿಸುತ್ತದೆ. 3ನೇದಾಗಿ ಸ್ಥಾನಭರ್ತಿ ವಿಧಾನ. ಸಂಸದೀಯ ಮಾದರಿಯ ಸರಕಾರದಲ್ಲಿ ನೇಮಕಾತಿ ಅಂಗಗಳ ನೀತಿ ನಿಯಮಗಳನ್ನು ಕಾರ್ಯಾಂಗ ರಚನೆ ಮಾಡುತ್ತದೆ. ಇಲಾಖೆ ಕಾರ್ಯದರ್ಶಿಗಳನ್ನು ಅಲ್ಲಿನ ಮಂತ್ರಿಗಳು ನೇಮಕವನ್ನು ಮಾಡಿಕೊಳ್ಳುತ್ತಾರೆ. ಮಂತ್ರಿ ತನಗೆ ಬೇಕಾದ ಕಾರ್ಯದರ್ಶಿಗಳನ್ನು, ಉಪಕಾರ್ಯದರ್ಶಿಗಳನ್ನು ತಾವೇ ನೇಮಕ ಮಾಡಿಕೊಳ್ತಾರೆ. ಇತರ ಸ್ಥಾನಗಳನ್ನು ಅಧೀನ ನೇಮಕಾತಿ ಅಂಗಗಳು ಮಾಡುತ್ತದೆ. ಅನೇಕ ಸಂದರ್ಭಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಗಳನ್ನು ನೇಮಕ ಮಾಡಿಕೊಳ್ಳುವ ಹಾಗೂ ಅಧಿಕಾರದಿಂದ ತೆಗೆಯುವಂತಹ ಅಧಿಕಾರ ಕೂಡ ಹೊಂದಿರುತ್ತಾನೆ. ಇದು ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣವನ್ನು ತಿಳಿಸುವಂಥದ್ದು. ಒಂದು ಸ್ಥಾನಭರ್ತಿ ಮಾಡುವಂಥ ವಿಧಾನ ಅವರ ಕೈಯಲ್ಲಿ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ನೇಮಕಾತಿ ಇರ್ಬೋದು, UPSC, PSC. ಆ ಒಂದು ನೇಮಕಾತಿಗೆ ನೀತಿ ನಿಯಮಗಳನ್ನು ಹಾಕುವಂಥದ್ದು ಯಾರು? ಕಾರ್ಯಾಂಗದ ರಚನೆ ಮಾಡುತ್ತದೆ.
ಯಾವುದು ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ನೇಮಕಾತಿಯ ಬಗ್ಗೆ ನೀತಿ ನಿಯಮಗಳನ್ನು ಕಾರ್ಯಾಂಗ ರಚನೆ ಮಾಡ್ತದೆ. ಅಷ್ಟೇ ಅಲ್ಲದೆ ಇಲಾಖೆ ಕಾರ್ಯದರ್ಶಿಗಳನ್ನು ಅಲ್ಲಿನ ಮಂತ್ರಿಗಳು ನೇಮಕ ಮಾಡಿಕೊಳ್ತಾರೆ. ಮಂತ್ರಿ ತನಗೆ ಬೇಕಾದ ಕಾರ್ಯದರ್ಶಿಗಳನ್ನು, ಉಪಕಾರ್ಯದರ್ಶಿ ಅವರಿಗೆ ಬೇಕಾದಂತಹ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಅವರಿಗೆ ಇರುವಂಥದ್ದು. ಇನ್ನು 4ನೇ ಪಾಯಿಂಟ್ಸ್ನಲ್ಲಿ ನಿಯೋಜಿತ ಶಾಸನಾಧಿಕಾರ, ನಿಯೋಜನೆ ಮಾಡಿದಂತಹ ಶಾಸನದ ಅಧಿಕಾರಿಗಳು. ಆಡಳಿತ ಶಾಸನ ಅಥವಾ ನಿಯೋಜಿತ ಶಾಸನ ಆಡಳಿತವನ್ನು ನಿಯಂತ್ರಿಸುವ ಮತ್ತೊಂದು ಅಸ್ತ್ರ, ಆಡಳಿತವನ್ನು ನಿಯಂತ್ರಿಸಲಿಕ್ಕೆ ಇರುವಂಥ ಮತ್ತೊಂದು ಅಸ್ತ್ರ. ನಿಯೋಜಿತ ಶಾಸನದಲ್ಲಿ ಶಾಸನ ಸಭೆಯ ಧ್ಯೇಯ ಧೋರಣೆಗಳಿಗೆ ಸಂಬಂಧಿಸಿದಂತೆ ಕರಡನ್ನು ತಯಾರಿಸಿ ಉಳಿದ ಮುಖ್ಯಾಂಶಗಳನ್ನು ಭರ್ತಿ ಮಾಡಲು ಕಾರ್ಯಾಂಗವನ್ನು ಕೇಳಿಕೊಳ್ಳಲಾಗುತ್ತದೆ. ಕಾರ್ಯಾಂಗ ಉಳಿದ 3 ಅಂಗಗಳಿಗಿಂತ ಪ್ರಮುಖ ಅಂಗವಾದುದರಿಂದ ತನ್ನ ಇಚ್ಛೆ ಬಂದಂತಹ ನಿಯಮಗಳನ್ನು ತುಂಬಿಸಿ ಶಾಸನಗಳಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದಾದ ಸಂದರ್ಭ ಕೂಡ ಉಂಟು. ಈ ರೀತಿ ಶಾಸನ ಮಾಡುವಲ್ಲೂ ಸಹ ಕಾರ್ಯಾಂಗ ಆಡಳಿತವನ್ನು ನಿಯಂತ್ರಿಸಬಹುದು. ಆಡಳಿತ ಕಾರ್ಯಗಳ ತುರ್ತು ನಿರ್ವಹಣೆಗೆ ಅವಶ್ಯಕವಾದ ಶಾಸನಗಳನ್ನು ನೀಡುವ ಮೂಲಕ ಕಾರ್ಯಾಂಗ ಆಡಳಿತವನ್ನು ನಿರ್ವಹಿಸುತ್ತದೆ. ಇದು ನಿಯೋಜಿತ ಶಾಸನಾಧಿಕಾರದ ಬಗ್ಗೆ ಹೇಳುವಂಥದ್ದಾಗಿದೆ. ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣದಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ನೋಡುವ. ಅಯವ್ಯಯ ನಿಯಂತ್ರಣ, ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ನಿರ್ವಹಣೆಯನ್ನು ಮಾಡೋದು. ಹಾಗೆಂತ ಮಾತ್ರಕ್ಕೆ ಆ ಹಣಕಾಸನ್ನು ಉಪಯೋಗಿಸುವಾಗ ತನ್ನ ಇಚ್ಛೆಯ ರೀತಿಯಲ್ಲಿ ಹಣಕಾಸನ್ನು ಉಪಯೋಗಿಸುವಾಗಿಲ್ಲ. ತನ್ನ ಮೇಲಾಧಿಕಾರಿಗಳನ್ನು ಕೇಳಿ ಅವರಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ನಂತರ ಹಣವನ್ನು ಅಲ್ಲಿ ಖರ್ಚು ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಅವರು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ವ್ಯವಹಾರವನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚು ಯಾವುದೇ ರೀತಿಯ ಮಿತಿಮೀರಿದ ಖರ್ಚನ್ನು ಮಾಡುವ ಹಾಗಿಲ್ಲ. ಒಂದು ಪೈಸೆ ಕೂಡ ಹೆಚ್ಚಿಗೆ ಖರ್ಚು ಮಾಡುವ ಹಾಗಿಲ್ಲ. ಎಲ್ಲ ಕೂಡ ಕೇಳಿ ಮಾಡುವಂತಹ ಒಂದು ಕೆಲಸ ಅಥವಾ ನಿಯಂತ್ರಣ ಅಂತಲೇ ಹೇಳ್ಬೋದು. ಎರಡನೇದಾಗಿ ರಾಜಕೀಯ ನಿರ್ದೇಶನಗಳು. ಯಾವುದೇ ರೀತಿಯ ನಿರ್ದೇಶನಗಳನ್ನು ಮಾಡುವಾಗ ಅವರನ್ನು ಎಲ್ಲ ಕೇಳಿ ಆ ಒಂದು ಮುಖ್ಯಾಂಶದ ರೀತಿಯಲ್ಲಿ ಎಚ್ಚರಿಕೆಯಿಂದ ಅದನ್ನು ಮಾಡುವಂಥದ್ದು. ಯಾವುದೇ ಒಂದು ಧೋರಣೆಗಳಿರ್ಬೋದು, ಯಾವುದಾದ್ರೂ ಮುಖ್ಯವಾದ ನಿರ್ಣಯವನ್ನು ಕೈಗೊಳ್ಳುವಂಥ ಈಗ ನೇರವಾಗಿ ಮುಖ್ಯವಾದ ನಿರ್ಧಾರವನ್ನು ಕೈಗೊಳ್ಳುವ ಹಾಗಿಲ್ಲ. ಅವರಲ್ಲಿ ಮೇಲಾಧಿಕಾರಿಯಲ್ಲಿ ಕೇಳಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೋದಾ, ನಿರ್ದೇಶನದ ಮುಖಾಂತರ ಮಾಡುವಂಥದ್ದು. ಒಂದು ಮೇಲ್ವಿಚಾರಣೆ ಹಾಗೂ ಇಲಾಖೆಯ ವ್ಯವಸ್ಥೆಯನ್ನು ಸರಿಪಡಿಸಿ ಅದರ ಮೇಲ್ವಿಚಾರಣೆ ಕಾರ್ಯವೈಖರಿಯ ಬಗ್ಗೆ ನಿಯಂತ್ರಣವನ್ನು ಮಾಡುವಂಥದ್ದು. ಇನ್ನು ಸ್ಥಾನ ಭರ್ತಿ ವಿಧಾನ, 3ನೇ ಪಾಯಿಂಟ್ ಸ್ಥಾನ ಭರ್ತಿ ವಿಧಾನ. ಇಲ್ಲೂ ಕೂಡ ಹಾಗೆ ಯಾವುದೇ ಒಂದು ನೇಮಕಾತಿ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ಸ್ಥಾನ ಭರ್ತಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ನೀತಿ ನಿಯಮಗಳ ಮುಖಾಂತರ ಮಾಡುವಂಥದ್ದಾಗಿದೆ. 4ನೇ ಪಾಯಿಂಟ್ನಲ್ಲಿ ನಿಯೋಜಿತ ಶಾಸನಾಧಿಕಾರ, ಆಡಳಿತ ಶಾಸನ ಅಥವಾ ನಿಯೋಜಿತ ಶಾಸನ ಆಡಳಿತವನ್ನು ನಿಯಂತ್ರಿಸಲಿಕ್ಕೆ ಇರುವಂಥ ಒಂದು ಅಸ್ತ್ರ ಅಂತ. ಇವಿಷ್ಟು ಪಾಯಿಂಟ್ಸ್ಗಳು ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ ಎನ್ನುವಂಥ ಪ್ರಶ್ನೆಗೆ ಬರುವಂಥದ್ದು. ಇನ್ನು ಬರುವಂಥದ್ದು ಘಟಕ 20. ಅದರಲ್ಲಿ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು, ಜನತಾ ನಿಯಂತ್ರಣದ ಮಿತಿಗಳಿದೆ. ಅದೆರಡೂ ಕೂಡ 5 ಅಂಕಕ್ಕೆ ಹಲವು ಬಾರಿ ಬಂದಿರುವಂಥ ಪ್ರಶ್ನೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.